ಗೋಕರ್ಣ ಮುಖ್ಯ ರಸ್ತೆಯ ಗಂಜಿಗದ್ದೆಯಿಂದ ಚಿನ್ನದಕೇರಿ ತೆರಳುವ ಮಾರ್ಗದ ಆರಂಭದಲ್ಲಿ ಚರಂಡಿಗೆ ಮುಚ್ಚಿದ ಸಿಮೆಂಟ್ ಹಲಗೆ ಕುಸಿದಿದ್ದು ವಾಹನ ಸವಾರರು ಬಿದ್ದೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಲವು ದಿನಗಳ ಹಿಂದೆ ಚರಂಡಿ ಸ್ವಚ್ಛಗೊಳಿಸಲು ಗ್ರಾಮ ಪಂಚಾಯತ್ದವರು ಮುಚ್ಚಿಗೆಯನ್ನ ತೆಗೆದಿದ್ದು ಪುನಃ ಸರಿಯಾಗಿ ಜೋಡಿಸದೆ ಬಿಟ್ಟ ಪರಿಣಾಮ ಈ ಅವಾಂತರಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ನಿತ್ಯ ನೂರಾರು ವಾಹನಗಳು ಓಡಾಡುವ ಈ ಸ್ಥಳದಲ್ಲಿ ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅವಘಡವೇ ನಡೆಯುವ ಆತಂಕವಿದೆ. ಈಗಾಗಲೇ ಹಲವರು ಬಿದ್ದು ಗಾಯಗೊಂಡಿದ್ದು ಹಲವು ದಿನಗಳಿಂದಿರುವ ಈ ಸಮಸ್ಯೆಯನ್ನ ಗ್ರಾಮ ಪಂಚಾಯತ್ ತ್ವರಿತವಾಗಿ ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಪ್ರಮಾಣದ ಅನುದಾನ ಕೊಡ್ತಿಲ್ಲ ಎನ್ನುವ ಬೇಸರ ಇದೆ. ಪ್ರವಾಸೋದ್ಯಮಕ್ಕೆ ನನ್ನ ಕ್ಷೇತ್ರಕ್ಕೆ ಝೀರೋ ಕೊಡುಗೆ ಕೊಟ್ಟಿದ್ದಾರೆ. ಈ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತೇನೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಹೊನ್ನವರ ಪಟ್ಟಣದ ಪಟ್ಟಣ ಪಂಚಾಯತ್ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಇದ್ದಾಗ 5 ಕೋಟಿ ಹಣ ಮಂಜೂರಿ ಮಾಡಿತ್ತು. ಅದರಿಂದ ಎಲ್ಲೆಲ್ಲಿ ಕಾಮಗಾರಿ ಆಗಿದೆ ಎಂದು ಪರಿಶೀಲನೆ ಮಾಡಲು ಹೇಳಿದ್ದೇನೆ. ಇಂದಿನ ಸರ್ಕಾರ ಕಳೆದ 2 ವರ್ಷದಿಂದ ಪಟ್ಟಣ ಪಂಚಾಯತ್ಗೆ ಹಣ ಬಿಡುಗಡೆ ಮಾಡಿಲ್ಲ. ಸಂಬಂಧಪಟ್ಟ ಸಚಿವರ ಹತ್ತಿರ ಮನವಿ ಮಾಡಿದ್ರೂ ಪ್ರಯೋಜನಕ್ಕೆ ಬಂದಿಲ್ಲ. ನನ್ನ ಶಾಸಕತ್ವದ ನಿಧಿಯಲ್ಲಿಯೇ ಕುಮಟ, ಹೊನ್ನಾವರಕ್ಕೆ ಕೆಲಸ ನಡೆದಿದೆ ಎಂದು ಹೇಳಿದರು. ನಮಸ್ಕಾರ. ಹೊನ್ನಾವರ ಪಟ್ಟಣ ಪಂಚಾಯತ್ದ ಅಧ್ಯಕ್ಷರು, ನೂತನ ಅಧ್ಯಕ್ಷರಾದಂಥ ವಿಜಯ ಕಾಮತ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು, ಪಂಚಾಯತ್ದ ಸದಸ್ಯರು, ಚೇರ್ಮನ್ರು, ಮುಖ್ಯಾಧಿಕಾರಿಗಳು ಮತ್ತು ಮಾಧ್ಯಮದ ಮಿತ್ರರು ಪ್ರತಿ ಮಂಗಳವಾರ ಹೊನ್ನಾವರಕ್ಕೆ ಭೇಟಿ ಕೊಡಬೇಕು ಅನ್ನೋಂಥ ಒಂದು ನಿರ್ಣಯ ಮಾಡಿದೆ. ಆ ಪ್ರಕಾರ 2 ವಾರದ ಹಿಂದೆ ಮಂಗಳವಾರ ನನ್ನ ಕಚೇರಿಗೆ ಭೇಟಿ ಕೊಟ್ಟುಕೊಂಡು ಹೋಗಿದ್ದೆ. ಇವತ್ತು ಮತ್ತೆ ಇಲ್ಲಿ ಬಂದು ಇವತ್ತು ನೇರವಾಗಿ ಪಟ್ಟಣ ಪಂಚಾಯತ್ಗೆ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂಥದ್ರ ಬಗ್ಗೆ ನೋಡ್ತಾ ಇದ್ದೇನೆ. ಏನು ಬೇರೆ ಯಾವ ಸಮಸ್ಯೆಗಳಿದೆ ಅದನ್ನು ಪ್ರಸ್ತಾಪ ಅಧಿವೇಶನದಲ್ಲೇ ಮಾಡಬೇಕು. ಅಲ್ಲೇ ಮಾಡಿದ್ರೆ ಸ್ವಲ್ಪ ಆವಾಜ್ ಆಗ್ತದೆ, ಇಲ್ಲಿದ್ರೆ ಆವಾಜ್ ಆಗೋದಿಲ್ಲ. ಅಲ್ಲೇ ಮಾಡ್ತಾನೆ ಅದು. ಯಾಕೆಂದರೆ ಒಂದು JE ಇವತ್ತು ಕುಮಟ ಪುರಸಭೆ, ಹೊನ್ನಾವರ ಪಟ್ಟಣ ಪಂಚಾಯತ್ ಮತ್ತು ಒಂದೇ JE 3 ಕಡೆ ನೋಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಭಾಳಷ್ಟು ಎಲ್ಲ ಕಡೆನೂ ಸಮಸ್ಯೆ ಇದೆ. ಈ ಸರ್ಕಾರ ಬಂದ ನಂತರ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಮಾಡಿಲ್ಲ, ಅಧಿಕಾರಿಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ಈ ಅಧಿವೇಶನದಲ್ಲಿ ಸ್ವಲ್ಪ ಜೋರಾಗಿ ನಮ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಮೇಲ್ದರ್ಜೆಗೆ ಏರಿಸೋದು ಭಾಳಷ್ಟು ಪ್ರಯತ್ನ ಪಟ್ಟೆ, ಆದರೆ ಅವರ ಹತ್ರ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅದನ್ನು ತಡೆ ಹಿಡಿತಾ ಇದ್ದಾರೆ. ಅವರು ಹಣಕಾಸಿಂದೇ ಸಮಸ್ಯೆ ಇದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡಿದ ವಾಹನದವರಿಗೆ ಇನ್ನೂ ಹಣ ಕೊಟ್ಟಿಲ್ಲ. ಇಷ್ಟು ಸಣ್ಣ ಹಣ ಕೊಡ್ತಿಲ್ಲ. ದಿವಾಳಿ ಆಗಿದ್ದೀರಿ ಅಂದ್ರೆ ದಿವಾಳಿ ಆಗಿಲ್ಲ ಅನ್ನುತ್ತಾರೆ. ನಮ್ಮ ಜಿಲ್ಲೆಗೆ ಯಾವುದೇ ಪ್ರಮಾಣದ ಅನುದಾನ ಬಂದಿಲ್ಲ ಎನ್ನುವ ಬೇಸರದ ವಿಷಯ. ಕುಡಿಯುವ ನೀರು ಇರಬಹುದು, ಪ್ರವಾಸೋದ್ಯಮದಲ್ಲಿ ನನ್ನ ಕ್ಷೇತ್ರಕ್ಕೆ ಝೀರೋ ಕೊಡುಗೆ. ಸಚಿವ HK ಪಾಟೀಲ್ ನಮ್ಮ ಜಿಲ್ಲೆಯಿಂದಲೇ ಆಯ್ಕೆಯಾಗಿ ಏನೂ ಕೊಟ್ಟಿಲ್ಲ ಎಂದರು. ಒಬ್ಬ ಇಂಜಿನಿಯರ್ ಹೊನ್ನಾವರ, ಕುಮಟ, ಮಂಕಿ 3 ಕಡೆ ಕೆಲಸ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಯಾವುದೇ ಹಣ ಮಂಜೂರಿ ಮಾಡಿಲ್ಲ, ಅಧಿಕಾರಿಗಳನ್ನ ಕೊಟ್ಟಿಲ್ಲ. ಈ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಹೆಚ್ಚಿಗೆ ಅನುದಾನ ತರುವ ಪ್ರಯತ್ನ ಮಾಡ್ತೇನೆ. ಅಲ್ಲಿ ಪ್ರಶ್ನೆ ಮಾಡಿ ಆವಾಜ್ ಹಾಕಿದ್ರೆ ಕೆಲಸ ಆಗುತ್ತದೆ ಎಂದರು. ಅದ್ರ ಬಗ್ಗೆ ಈಗ ಕರೆದಿದ್ದೇನೆ. ಅವ್ರು ಬಂದ ನಂತರ 12 ಗಂಟೆಗೆ ಬಂದು ರೀಚ್ ಆಗ್ತಾ ಇದ್ದಾರೆ. ಅವ್ರಿಗೆ ಕರ್ಕೊಂಡು ಎಲ್ಲ ರಸ್ತೆನ ನೋಡ್ತಾರೆ. ಮತ್ತು ಸರ್ಕಾರ ಇವತ್ತು ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಕಳೆದ 2 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಹೆಚ್ಚಂದರೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು 2 ಪಂಚಾಯತ್ಗಳು.
ಹಣನೇ ಬಿಡುಗಡೆ ಮಾಡಿಲ್ಲ. ಮಂತ್ರಿ ರೆಹಮಾನ್ ಖಾನ್ರವ್ರ ಹತ್ರ ಬಹಳಷ್ಟು ಸರಿ ಮನವಿ ಮಾಡಿದೆ, ಕೊಡ್ತೇನೆ ಬ್ರದರ್ ಕೊಡ್ತೇನೆ ಅಂತ ಹೇಳ್ತಾರೆ ಬಿಟ್ಟರೆ ಹಣ ಕೊಟ್ಟಿಲ್ಲ ಇನ್ನೂ ತನಕ, 2 ವರ್ಷದಿಂದ ಕೊಟ್ಟಿಲ್ಲ. ನನ್ನ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದಲೇ ಇವತ್ತು ಎಲ್ಲ ಕೆಲಸಗಳನ್ನು ಮಾಡುವಂಥದ್ದನ್ನು ನಾನು ಮಾಡ್ತಾಯಿದ್ದೀನಿ. ಕುಮಟಾದಲ್ಲಿರ್ಬೋದು, ಹೊನ್ನಾವರದಲ್ಲಿರ್ಬೋದು. ಈ ಸಾರಿ ಅಧಿವೇಶನದಲ್ಲಿ ಮತ್ತೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಹಣವನ್ನು ತರುವಂಥ ಕೆಲಸ, ವಿಶೇಷವಾಗಿ ಟೌನಿಗೆ ಬಹಳ ಸಮಸ್ಯೆ ಇದೆ. ಬೇರೆ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಕೆಲವಷ್ಟು ಕಡೆ ಕೊಟ್ಟಿದ್ದಾರೆ, ಅದು ಕೆಲಸ ಪ್ರಾರಂಭ ಮಾಡಿದ್ದೇವೆ ನಾವು. ಇನ್ನೂ ಹೆಚ್ಚಿಗೆ ಹಣ ನಮಗೆ ಬರಬೇಕಾಗಿದೆ. ಈಗಷ್ಟೇ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಮಾತಾಡಿದೆ. ಕಳೆದ ಬಾರಿ ಏನು ಮಾರ್ಚ್ದಲ್ಲಿ ನೀರಿನ ಬರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಂಚಾಯತ್ಗಳಿಗೆ ಕುಡಿಯುವ ನೀರನ್ನು ಪೂರೈಸಿ ಅನ್ನುವಂಥದ್ದನ್ನು ಹೇಳಿದರು. ಇಲ್ಲಿ ತನಕ ಬಿಲ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಏನು ಆಟೋ ಇದ್ದಾರೆ ಅವರು ನೀರನ್ನು ಪೂರೈಸಿದ್ರು, ಅವರೆಲ್ಲ ಬಂದು ಗ್ರಾಮ ಪಂಚಾಯತಿಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಸಹ ಇಷ್ಟು ಚಿಕ್ಕ ಕೆಲಸಕ್ಕೂ ಅವ್ರ ಹತ್ರ ಹಣ ಇಲ್ಲ, ನೀವು ದಿವಾಳಿ ಆಗಿದ್ದೀರಿ ನೋಡ್ರಿ ಅನ್ನುವಂಥದ್ದನ್ನು ಹೇಳಿದರೆ, ಇಲ್ಲ ನಾವು ದಿವಾಳಿ ಆಗಲಿಲ್ಲ ಅನ್ನೋದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗಂತೂ ಯಾವುದೇ ಪ್ರಮಾಣದಲ್ಲಿ ಅವರು ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಭಾಳ ಬೇಸರದ ಸಂಗತಿ ಇದೆ. ರಸ್ತೆ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಪ್ರವಾಸೋದ್ಯಮಕ್ಕಂತೂ 0 ಇದೆ. ನಮ್ಮ ಜಿಲ್ಲೆಗೆ 0, ನನ್ನ ಕ್ಷೇತ್ರಕ್ಕೂ ಕೊಟ್ಟಿಲ್ಲ. ಅದನ್ನು ಈ ಸಾರಿ ನಾನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ತೀರ್ಮಾನ ಬೇರೆ ಮಾಡಿದ್ದೇನೆ. ಯಾಕೆಂದರೆ 3 ಬಾರಿ ನಮ್ಮ HK ಪಾಟೀಲ್ರು ಆಯ್ಕೆಯಾಗಿ ಹೋದಂಥವರು ನಮ್ಮ ಜಿಲ್ಲೆಯಿಂದಲೂ ಹೋಗಿದ್ದಾರೆ ಆಯ್ಕೆಯಾಗಿ. ಅವರಿಗೂ ಮನವಿ ಮಾಡಿದೆ, ಅವರು ಸಹ ನಮ್ಮ ಜಿಲ್ಲೆ ಬಗ್ಗೆ 1 ರೂಪಾಯಿನೂ ಇವತ್ತಿನ ತನಕ ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಭಾಳ ಬೇಸರದ ಸಂಗತಿ ಇದೆ. ಅದೆಲ್ಲ ಈ ಸಾರಿ ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಮಾಡಿ ಅನುದಾನವನ್ನು ಹೆಚ್ಚಿಗೆ ತರೋದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಇದಕ್ಕೂ ಮೊದಲು ಪಟ್ಟಣ ಪಂಚಾಯತ್ ಒಳಗೆ ಪ್ರತಿ ಅಧಿಕಾರಿಗಳ ಟೇಬಲ್ಗೆ ಹೋಗಿ ಪರಿಶೀಲನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ನಿರ್ಮಾಣಗೊಳ್ಳುತ್ತಿರುವ ಕಟ್ಟಡಕ್ಕೆ ಚೀಫ್ ಆಫೀಸರ್ಗೆ ಎಷ್ಟು ಹಣ, ಇಂಜಿನಿಯರ್ಗೆ ಎಷ್ಟು ಹಣ, ನೀವು ಎಷ್ಟು ಹಣ ತೆಗೆದುಕೊಂಡಿದ್ದೀರಿ ಎಂದು ಪ್ರಭಾರ ಕಂದಾಯ ನಿರೀಕ್ಷಕ ಮಂಜುನಾಥ್ ರವರಿಗೆ ಪ್ರಶ್ನೆ ಮಾಡಿದ್ರು. ಅನಧಿಕೃತ ಕಟ್ಟಡಕ್ಕೆ ಹೊಣೆಗಾರರು ಯಾರು, ಬಿಲ್ಡಿಂಗ್ ಕಟ್ಟುವ ಮೊದಲು ಯಾಕೆ ನಿಲ್ಲಿಸಿಲ್ಲ, ಹೆದ್ದಾರಿಯಲ್ಲಿ ಜನರ ಕಣ್ಣಿಗೆ ರಾಜಾರಿಸುವ ಹಾಗೆ ಕಟ್ಟಡ ನಿರ್ಮಾಣ ಆಗ್ತಿದೆ, ಇನ್ನು ಒಳಗಡೆಯ ಎಷ್ಟು ಜನರಿಗೆ ಅವಕಾಶ ಕೊಟ್ಟಿದ್ದೀರಿ, ಹೆದರಿಕೆ ಇಲ್ಲ ನಿಮ್ಗೆ, ಹಿಂದಿನ ಮುಖ್ಯಾಧಿಕಾರಿ ಅವರಿಗಿಂತ ನಿಮಗೆ ವ್ಯತ್ಯಾಸ ಇದೆ ಎಂದುಕೊಂಡಿದ್ದೆ, ಅನಧಿಕೃತ ಕಟ್ಟಡ ನಿಲ್ಲಿಸಬೇಕು ಎಂದರು. ತಹಶೀಲ್ದಾರ್ ಕಚೇರಿ ಸಮೀಪ ನಿರ್ಮಾಣಗೊಂಡಿರುವ ಕಾರ್ಮಿಕ ಇಲಾಖೆಯ ಕಟ್ಟಡವನ್ನ ಉದ್ಘಾಟನೆ ಮಾಡುವಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿ ಕೇಳಿದಾಗ ಆಗಸ್ಟ್ 15ರಂದು ಕೆಲಸ ಪ್ರಾರಂಭ ಮಾಡುವಂತೆ ಅವರಿಗೆ ತಿಳಿಸಿದ್ರು. ಉದ್ಘಾಟನೆಗೆ ಕಾಯುತ್ತಾ ಇರಬೇಡಿ, ಇದ್ದಿರುವ ಫರ್ನಿಚರ್ ಬಳಸಿ ಕಚೇರಿ ಪ್ರಾರಂಭ ಮಾಡಿ, ಹೊಸ ಕಟ್ಟಡ ಇದ್ರೂ ಬಾಡಿಗೆ ಕಟ್ಟಡದಲ್ಲಿ ಇರುವುದು ಬೇಡ, ನಂತರ ಉದ್ಘಾಟನೆ ಮಾಡಿದ್ರೆ ಆಯ್ತು ಎಂದರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸುಳ್ಳಿನ ಸರದಾರ, ಜಗತ್ತಿನಲ್ಲಿಯೇ ನಾನು ಶ್ರೇಷ್ಠ ಮಂತ್ರಿ ಎನ್ನುತ್ತಾನೆ, ಅಧಿವೇಶನದಲ್ಲಿಯೇ ಸುಳ್ಳು ಹೇಳ್ತಾರೆ, ನನ್ನ ಎದುರಿನಲ್ಲಿಯೇ ನನ್ನ ಪ್ರಶ್ನೆಗೆ ಸುಳ್ಳು ಹೇಳಿದ್ದಾರೆ, ಈ ಬಾರಿ ಅಧಿವೇಶನದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಶಾಸಕ ದಿನಕರ್ ಶೆಟ್ಟಿ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ, ರಾಜು ಭಂಡಾರಿ, ಇನ್ನಿತರ ಮುಖಂಡರು, ಪಟ್ಟಣ ಪಂಚಾಯತ್ ಸದಸ್ಯರು, ಅಧಿಕಾರಿಗಳು ಇದ್ದರು. ಒಂದು 10 ನಿಮಿಷ ಬಿಟ್ಟು ಮಾಡಿ ಮುನ್ಸಿಪಲ್ ಬರ್ತಿದ್ದೀನಿ. ಹಲೋ, ಮಾರ್ಚಿಗೆ 65 ಈಗ ಹಲೋ, ಜುಲೈ ತನಕ ಇನ್ನೂ 62% ಬಂದಿದೆ, ಆಗಬೇಕಾಗಿದೆ. ಅಲ್ಲ ಸರ್, ಲಾಸ್ಟ್ ಅಲ್ಲ ಸರ್, ಇದು ಏಪ್ರಿಲಿಂದ ಈ ಕಡೆ ಸರ್ ಕಳೆದ ಒಂದು ನಿಮಿಷ ತರೋಣ ಸರ್. ಏಪ್ರಿಲಿಂದ ಈ ಫೈನಾನ್ಸ್ ಮಾರ್ಚ್ ಎಂಡಿಗೆ 100% ಮಾಡಿ ಸರ್ ಲಾಸ್ಟ್ ಇಯರ್. ಈಗ ಹಾಂ ಸರ್, ಈ ಫೈನಾನ್ಸ್ ಇಯರ್ ಸರ್, ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಬರೀ 40% ಆಗಿದೆ ಸರ್.
ಚೀಫ್ ಆಫೀಸರ್ ಮುಖಕ್ಕೆ ಹೋಗಿತ್ತು ಅದು ಮುಖಕ್ಕೆ ಇಂಥದ್ದು ರೈಟ್ ಬಂದಿಬೇಕಂದ್ರೆ ಚೀಫ್ ಆಫೀಸರ್ ಫೈನಲ್ ಎಷ್ಟು ಈಗ ಅದೆಲ್ಲ ಕೆಳಗಿಳಿಸ್ಬೇಕು ಕೆಳಗಿಳಿಸಿ ನಾನು ಕಡೆ ಸ್ವಚ್ಛಾಗಿ ಮೇಲೆ ಸ್ವಚ್ಛ ಮಾಡೋದೇ ಇಲ್ಲ 3 ಮಂದಿ ಅದಕ್ಕೆ ಇಳಿಸಿ ಕೆಳಗೆ ಫೈನ್ ಆಮೇಲೆ ಅದು ನೀವೇನಾದರೂ 3 ಗಂಟೆ ತೊಗೊಂಡು ಅದು ಇಳಿಸಿ ಚೀಫ್ ಆಫೀಸರ್ ನಿಮ್ಮದೇ ಆಫೀಸಿಗೆ ನೀವು ಮಾಡಬೇಕು ಆ ರೀತಿ ನ್ಯಾಷನಲ್ ಹೈವೇ ಮೇಲೆ ಆ ರೀತಿ ಅಷ್ಟು ನೀವು ಇದರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀರಿ ನೋಟಿಸ್ ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ಕೊಟ್ಟರು ಚೀಫ್ ಆಫೀಸರ್ಗೆ ಎಷ್ಟು ಕೊಟ್ಟರು ಇಂಜಿನಿಯರ್ ಎಷ್ಟು ತೊಗೊಂಡ್ರು ಏನು ಚೀಫ್ ಆಫೀಸರ್ ನೋಡಿದ್ರಿ ನೀವು ಅದು ಅನಧಿಕೃತ ಕಟ್ಟಡ ನೋಟಿಸ್ ಕೊಟ್ಟಿದ್ದೀನಿ. ಅದಕ್ಕೆ ಅನಧಿಕೃತ ಕಟ್ಟಡಕ್ಕೆ ಹೊಣೆಗಾರರು ಯಾರು ಅಂತ ಆ ರೀತಿ ನ್ಯಾಷನಲ್ ಬದಿ ಒಳಗಡೆ ಇದೆ ಸರ್ ಓಕೆ ಸರ್ ಆ್ಯಕ್ಚುಲಿ ಏನಾಗ್ತಂದ್ರೆ ಈ ಖಾತಾ ಬಂದಿದೆ ಸರ್ ಆ್ಯಕ್ಚುಲಿ ಅವ್ರು ಒಂದು ಮನೆ ಪ್ರೋತ್ಸಾಹ ಕೊಟ್ಟಂಗೆ ಐತೆ ಆ್ಯಕ್ಚುಲಿ ಈಗ ಏನು ಲೇಔಟ್ ಅಪ್ರೂವ್ ಇರೋ ಪ್ಲಾಟ್ ಅವೆಲ್ಲ ಕಟ್ಟಡ ಬಿ ಖಾತಾ ಕೊಡಾಯ್ತವೆ ಸರ್ ಇಲ್ಲಿ ಕಟ್ಟಡಗಳು ಸ್ಟಾರ್ಟ್ ಆಗುತ್ತೆ ಸರ್ ಭಾಳ ಇಂಥ ಕೊಡ್ಲಿಕ್ಕೆ ಬಿ ಖಾತೆಗಳು ಪ್ರಯೋಜನ ಮಾಡೋದು ಸರ್ ಅದು ಈ ಖಾತಾ ನೀವು ಯಾವಾಗ ಕೊಡೋದು ಬಿಲ್ಡಿಂಗ್ ಎಲ್ಲ ಕಟ್ಟಿದ ಮೇಲೆ ಕಟ್ಟಿದ್ದು ಹೌದು ಸರ್ ಕಟ್ಟೋಕ್ಕಿಂತ ಮುಂಚೆ ನೀವು ಅವನಿಗೆ ಕಟ್ಲಿಕ್ಕೆ ಕೊಡಬಾರ್ದಲ್ಲ ಸ್ಟಾಪ್ ಮಾಡಿಸಿ ಸರ್ ಸ್ಟಾಪ್ ಎಲ್ಲಿ ಮಾಡಿದಿರಿ ಸ್ಟಾಪ್ ಮಾಡಲಿಲ್ಲ ನಾನು ಹೇಳೋದು ನ್ಯಾಷನಲ್ ಹೈವೇ ಮೇಲೆ ಇಂಥದ್ದು ಒಂದು ಅನಧಿಕೃತ ಬಿಲ್ಡಿಂಗ್ ಇಷ್ಟು ದೊಡ್ಡದು ಜನರ ಕಣ್ಣೆದುರಿಗೆ ರಾರಾಜಿಸ್ತಿರ್ಬೇಕಾದ್ರೆ ನೀವು ಇನ್ನು ಒಳಗಡೆ ಎಷ್ಟು ಮಂದಿ ಕೊಡಿರ್ಬೋದು ಕಡೆ ಯಾವುದಿಲ್ಲ ಸರ್ ಆ್ಯಕ್ಚುಲಿ ನಾವು ಹ್ಯಾಂಗೆ ಗೊತ್ತಾಗ್ತದೆ ನಮಗೆ ನಮ್ಮ ಕಾಣೋದೀಗ ಅದು ಒಂದೇ ಬಿಲ್ಡಿಂಗು ಹೆದರಿಕೆನೇ ಇಲ್ಲ ನೋಡ್ರಿ ಭಯನೇ ಇಲ್ಲ ನಿಮಗೆ ಹಿಂದಿನ ಚೀಫ್ ಆಫೀಸರ್ಗೂ ಈಗಿನ ಚೀಫ್ ಆಫೀಸರ್ಗೂ ನಾನು ಭಾಳ ವ್ಯತ್ಯಾಸ ಅದೇ ಅಂತ ತಿಳ್ಕೊಂಡಿದ್ದೇನೆ ಸರ್ ಲಾಟ್ ಆಫ್ ವ್ಯತ್ಯಾಸ ಇದೆ ಸರ್ ಇದೆ, ಆ್ಯಕ್ಚುಲಿ ಎಲ್ಲ ಹಿಂದಕ್ಕೆ ಚಲೋ ಇದನ್ನು ಕಂಪ್ಲೀಷನ್ ಆಗಿಲ್ಲ ಅವು ಬರ್ತಾ ಇದ್ದಾವೆ ಸರ್ ಈಗಂತೂ ಮ್ಯಾನ್ಯುವಲ್ ಒಂದು ಕಂಪ್ಲೀಟ್ ನಾವು ತಂದೆ ಮಾಡಿದ್ವಿ ಅದು ನೋಡಿ ಆ ಬಿಲ್ಡಿಂಗ್ ನಿರ್ಮಾಣದಲ್ಲೆಲ್ಲ ಸ್ಟಾರ್ಟ್ ಆ ಮಾಡಿದ್ವಿ ಬಿಲ್ಡಿಂಗ್ ಬಗ್ಗೆ Yes, sir, yes. ಸೀರಿಯಸ್ ಆಗಿ ಯಾರ್ದು ಏನೋ ನಮ್ಗೆ ಗೊತ್ತಿಲ್ಲ Yes, sir. ಅವರು ನಿಮ್ಮ ಹೆಸರು ಹಾಳು ಮಾಡ್ತಾರೆ Yes, sir. ನಿಮ್ಮದು ಇಂಜಿನಿಯರ್ದು ಮತ್ತು ಇವ್ರದ್ದು ಖಂಡಿತ ಸರ್. 3 ಮಂದಿದ್ದು ನಾವು ಬೇಕಾದಷ್ಟು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೇವೆ ಅಂತ ಅಲ್ಲ ಕ್ರಮ ರಿವ್ಯೂ ಮಾಡಿಸ್ಬೇಕು ಆ ಥರ ಇರಲ್ಲ ಸರ್ ಆ್ಯಕ್ಚುಲಿ ನಾ ಮಾಡ್ತೀನಿ ಕ್ರಮ ಸರ್ ನಾನು ರೆಗ್ಯುಲರ್ ಒಂದು ಇಂಜಿನಿಯರ್ ಕೊಡ್ಬೇಕು ಸರ್ ಯಾಕಂದ್ರೆ ಏನಾಗುತ್ತೆ ಸರ್ ಫೀಲ್ಡ್ನಲ್ಲಿ ಈ ಟೆಕ್ನಿಕಲ್ ಡಿಪಾರ್ಟ್ ಎಲ್ಲ ಬಟ್ ನನಗೆ ನಾಳೆ ಅಧಿವೇಶನದಲ್ಲಿ ನೆನಪು ಮಾಡಿ ಒಂದೇ JE 3 ಕಡೆ ಅಲ್ಲ ಹೌದೌದು ಸರ್ ಮೇಜರ್ ಪೋಸ್ಟ್ಗಳಿದೆ ಸರ್ ನಾನು ಕೊಡ್ತೀನಿ ಸರ್ ಪಟ್ಟಿದ್ದು ಕೊಟ್ಟರೆ ಎಸ್ ಸರ್ ಏನಾಯ್ತು ಪ್ರತಿಯೊಂದು ವಾರ್ಡಿಗೆ ಡೋರ್ ಟು ಡೋರ್ ಕಲೆಕ್ಷನ್ ವೆಹಿಕಲ್ ಹೋಗ್ತವೆ ಪ್ರಜ್ಞಾವಂತ ಜನರಿಗೆ ಕಸದ ಏನು ಕೊಟ್ಟೆಗಳು ಹೋಗಿ ನಾವು ತೋರಿಸ್ತಾರೆ ಪ್ರಜ್ಞಾವಂತ ಜನರಲ್ಲ ಬರೋದಲ್ಲ ಅದನ್ನು ಪತ್ರಿಕೆ ಮಾಧ್ಯಮದಲ್ಲಿ ತಗೊಂಡು ಮಾಡ್ತಾ ಇದ್ದಾರೆ ಮೊದಲೇ ನೋಡಿದ್ದು ಈಗ ಸ್ವಲ್ಪ ನಿಮಗೆ ವಯಸ್ಸಾಯಿತು ಆವಾಗ ನೋಡಿದ್ದೇನೆ ನಿಮ್ಮ ಕಣ್ಣು ಮುಖ ಇದೆಲ್ಲ ಗೊತ್ತಾಗುತ್ತೆ ನಮ್ಮ ಅಜ್ಜಿ ಮನೆ ಕಣಗಿದೆ ಮಗಳು ನಮ್ಮ ಚಿಕ್ಕಮ್ಮ ಬಂಡವಾಳಕ್ಕಿಂತ ಭಾಗೀರಥಿ ಶಕುಂತಲ ಹುಬ್ಳಿಲಿದ್ದು ಗ್ರೇಟ್ ಚಿಕ್ಕಮ್ಮ ಗಾಡಿಗೇರಿ ಮುತ್ತು ಚಿಕ್ಕಮ್ಮ ಅಷ್ಟು ಭಾರಿ ಸೇವೆ ಮಾಡಿದ್ರು
ಅಧ್ಯಕ್ಷರು ಸರ್ 30 ಮೀಟರ್ ಸ್ವಲ್ಪ ಇದು ಮಾಡಬೇಕು. ಭಾಳ ಜನರದ್ದು ಹೆಸರು ನಿಮ್ಗೆ ಹಿಂದೂ ಹೇಳಿದೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತದೆ. ಎಂಟಿ ಬಾಕ್ಸ್ ಅವರು ಯಾಕೆ ಅದು ಬೇಕು ಅದು ಮತ್ತೆ ಗಲೀಜು ಅಲ್ಲೇ ಬಂದ ಕಡೆಗೆ ಹಕ್ಕಿ ಬಂದು ಇದು ಯಾರು ಕೊಟ್ಟಿದ್ದೀರಿ ನೀವು ಪರ್ಮಿಷನ್ ಎಷ್ಟು ಕೊಟ್ಟಿರಿ ಇಲ್ಲಿ ಎಲ್ಲ ಅದಕ್ಕೆ ಇಟ್ಕೊಂಡಿಲ್ಲ. ಮತ್ತು ಮಿನಿಸ್ಟರ್ ಇಡೀ ಜಗತ್ತಿನಲ್ಲೇ ತಾನು ಶ್ರೇಷ್ಠ ಮಂತ್ರಿ ಅಂದ್ಕೊಂಡು ಹೇಳ್ತಾರೆ. ಸಂತೋಷ್ ಲಾಡ್ ಸುಳ್ಳಿನ ಸರದಾರ ಕಾರ್ಮಿಕ ಸಚಿವ ಅಧಿವೇಶನದಲ್ಲೇ ಸುಳ್ಳು ಮಾತಾಡೋದು. ಅಧಿವೇಶನದಲ್ಲೇ ನನ್ನ ಎದುರಿಗೆ ನಾನು ಕೇಳಿದ್ದೊತ್ತಿಗೆ ಸುಳ್ಳು ಹೇಳೋದು. ಈ ಸರಿ ತಗೊಳ್ಬೇಕು ಮಾತಾಡೋದು. ಅವ್ರ ಇಲಾಖೆದಲ್ಲಾಗಿತ್ತು. ಈಗ ಯಾವಾಗ ಶಿಫ್ಟ್ ಮಾಡ್ತೀನಿ? ಈಗ ನಿಮ್ಮ ಹತ್ರ ಏನು ಫರ್ನಿಚರ್ ಉಂಟಲ್ಲ ಅದೇ ಫರ್ನಿಚರ್ ತೊಗೊಂಡು ಅಲ್ಲಿ ಉಳಿದು 15ಕ್ಕೆ ನಾನು ಕುಂಟದಲ್ಲಿ ಹೇಳಿದೆ. ಇಲ್ಲಾಂದರೆ ಅದು ಬಲೆ ಎಲ್ಲ ಬಂದು ಹೋಗ್ತದೆ. 15ಕ್ಕೆ ಶಿಫ್ಟ್ ಮಾಡಿ ಅವ್ರು ಬಂದ ನಂತರ ಒಂದು ಇನಾಗ್ರೇಷನ್ ಮಾಡಿಸೋದು. ಇನ್ನು ಬ್ರಿಡ್ಜು, ಅಂಗನವಾಡಿ, ಯಾವ ಶಾಲೆ ನಮ್ಮ ಪುರ್ಸೊತ್ತಾಗೋದಿಲ್ಲ. ಅವ್ರಿಗೆ ಹೇಳ್ತಾ ಇಲ್ಲ ನೀವು ಹೋಗಿ ಉಳಿಯಿರಿ ಶಾಲೆ. ಆಮೇಲೆ ಒಂದು ದಿವಸ ಟೈಮ್ ಇದೆ. 4 ಕೋಟಿ ನೀವು ಬಾಡಿಗೆಗೆ ಇದ್ರಿ. ಬಾಡಿಗೆ ಅದು ಎಷ್ಟು ಬಾಡಿಗೆ? 10 ಸಾವಿರ. 1,20,000 ಹೋಗ್ತಾರೆ. ಅದನ್ನೇ ಇಲ್ಲಿ ಫರ್ನಿಚರ್ ಅದನ್ನೇ ಮಾಡ್ಕೊಳ್ಬೋದಲ್ಲ. ಅದು ಈಗ ಕುಮಟಾದಲ್ಲಿ ಹೇಳಿದ್ದೇನೆ 15ಕ್ಕೆ ಶಿಫ್ಟ್ ಮಾಡಿ. ನೀವು ಶಿಫ್ಟ್ ಮಾಡಿ ಇದು ಫರ್ನಿಚರ್ ತಗೊಂಡು ಇಲ್ಲಿ ಫರ್ನಿಚರ್ ಅಲ್ಲಿ ಹೋಗಿ ಇದಾದರೆ ಮನೆ ಹಿಡಿದು ಹೋಗ್ಬಿಡ್ತದೆ ಅಲ್ಲ. ಪಬ್ಲಿಕ್ಕಿಗೆ ಡೈಲಿ ಬರ್ತದೆ ಕಂಪ್ಲೇಂಟ್ಸ್ ಅಂತಲ್ಲ ಸರ್. ಈಗ ಸರ್ವರ್ಸ್ ಎಲ್ಲ ಇರುತ್ತಲ್ಲ ಸರ್ ನಮ್ಮದು ಟ್ರೇಡ್ ಲೈಸೆನ್ಸ್ ಇರ್ಬೋದು, ಈ ಆಸ್ತಿ ಇರ್ಬೋದು, ಆಮೇಲೆ ಬಿಲ್ಡಿಂಗ್ ಪರ್ಮಿಷನ್ ಏನಾದ್ರು ಇಶ್ಯೂಸ್ ಬಂದರೆ ಆವಾಗ ಅವರಿಗೆ ಇವರಿಗೆ ನಮ್ಮ ಹೆಡ್ ಆಫೀಸ್ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದು ಅಲ್ಲಿ ಮಂಜುನಾಥ್ ಮಂಜುನಾಥ್ ಗೋಕರ್ಣ ಹರಿಹರೇಶ್ವರ ವೇದ ವಿದ್ಯಾಪೀಠದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಋಗ್ವೇದ ಕಂಠಸ್ಥ ಜಟಪಾರಾಯಣ ಸೋಮವಾರದಿಂದ ಪ್ರಾರಂಭವಾಯಿತು. ಒಂದು ತಿಂಗಳ ಕಾಲ ನಿರಂತರವಾಗಿ ನಡೆಯುವ ಬಹು ಅಪರೂಪದ ದೈವಿಕ ಕಾರ್ಯಕ್ರಮವನ್ನ ವೇದಬ್ರಹ್ಮ ನಾರಾಯಣ ಉಪಾಧ್ಯಾಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿಯ ಮೂಲವಾದ ವೇದವನ್ನ ಉಳಿಸಲು ವೇದಾಧ್ಯಯನ ನಿರಂತರವಾಗಿ ನಡೆಯಬೇಕು ಎಂದರು. ಇದೇ ವೇಳೆ ಊರಿನ ಹಿರಿಯ ವೈದಿಕರಾದ ವೇದಮೂರ್ತಿ ಉದಯ ಉಪಾಧ್ಯಾಯ, ವೇದಮೂರ್ತಿ ಭೂಷಣ್ ಉಪಾಧ್ಯಾಯ, ವೇದಮೂರ್ತಿ ಗಣೇಶ್ವರ್ ದೀಕ್ಷಿತ್, ವೇದಮೂರ್ತಿ ಸಾಂಬಾ ಭಟ್ ಷಡಕ್ಷರಿ, ವೇದಮೂರ್ತಿ ಗಣಪತಿ ಹಿರೆ, ವೇದಮೂರ್ತಿ ಚಂದ್ರಶೇಖರ್ ಅಡಿಮೋಳೆ, ವೇದಮೂರ್ತಿ ಸುಬ್ರಹ್ಮಣ್ಯ ಅಡಿಮೋಳೆ, ವೇದಮೂರ್ತಿ ಪರಮೇಶ್ವರ್ ಶಂಕರ್ಲಿಂಗ, ವೇದಮೂರ್ತಿ ವಾಸುದೇವ್ ಜೊಗಳೇಕರ್, ಕೃಷ್ಣ ಜೋಗಭಟ್, ಕೃಷ್ಣಮೂರ್ತಿ ಉಪಾಧ್ಯಾಯ, ಅನಂತರಾಜೆ ಅಡಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹರಿಕೇಶ್ ಕುಲಕರ್ಣಿ ಹಾಗೂ ವೇದ ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ಉದಯ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಂತರ ವಿವಿಧ ದೈವಿಕ ಕಾರ್ಯಕ್ರಮದೊಂದಿಗೆ ವೇದ ವಿದ್ವಾಂಸರ ನೇತೃತ್ವದಲ್ಲಿ ಜಟಪಾರಾಯಣ ಪ್ರಾರಂಭವಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಯಶಸಾಂ ವೀರವತ್ತಮಂ ವೀರವತ್ತಮಂ ಯಶಸಾಂ ಯಶಸಾಂ ವೀರವತ್ತಮಂ ವೀರವತ್ತಮಮಿತೆ ವೀರವತ್ತಮಂ ಅಗ್ನೇಯಮಗ್ನೇಯಂ ಯಯತ್ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ,
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.